ಕ್ರಾಸ್ ವೋಟಿಂಗ್ ಅಷ್ಟೇ ಅಲ್ಲ, ಪಾಪ ವಿಜೇಂದ್ರ ಅವ್ರ ಮೇಲೆ ಸರ್ ಹಿರಿಯರ ಒಂದು ಬಣ, ಅವ್ರಿಗೆ ಆಗದೇ ಇರೋ ಇನ್ನೊಂದು ಬಣ, ಅವರ ಮತ್ತೊಂದು ಬಣ, ಅದನ್ನು ಹೇಳೋದು ಬೇಡ. ಈ ಬಣಗಳು ಪಾಪ ಅವ್ರ ಮೇಲೆ ಅವು ಡೇ ಒನ್ನಿಂದನೂ ಕಲ್ಲೆಸಿತಾನೆ ಇದ್ದಾರೆ. ಯಾವತ್ತಾರು ನೋಡಿದ್ರೆ ವಿಜೇಂದ್ರ ಅವ್ರ ಸುತ್ತ ಯಾರೋ ಒಬ್ಬರು ಸೀನಿಯರ್ ಲೀಡರ್ ನಿಂತಿರೋದನ್ನ ಕಾಣಿಸೋದಿಲ್ಲ. ಇವತ್ತು ಮಾತ್ರ ನಮ್ಮ ಕ್ಯಾಪ್ಟನ್ ಅವ್ರ ಜೊತೆಲಿದ್ದಾರೆ, ಆ ಭಾಗದ ಚೌಟ ಅವರಿದ್ದಾರೆ, ಆ ಭಾಗದ ಶಾಸಕರಿದ್ದಾರೆ. ಅವ್ರ ಸುತ್ತ ಇರೋದು ಯಾವಾಗಲೂ ಯಾರು ಅಂತ ಹೇಳಿದ್ರೆ ಅದೇ ನಮ್ಮ ಪ್ರೀತಮ್ ಗೌಡರು, ನಮ್ಮ ರಾಜೀವ್ ಅವರು, ಆ ತಮ್ಮೇಶ್ ಗೌಡರು, ಇನ್ಯಾರು ಸರ್, ಇಷ್ಟೇ ಜನ ಪಾಪ ಜೂನಿಯರ್ ಮೋಸ್ಟ್. ಅವರು ಅವ್ರ ಜೊತೆ ಯಾರೂ ನಿಂತ್ಕೊಳ್ಳೋಕ್ಕೆ ತಯಾರಿಲ್ಲ ಪಾಪ. ಆ ನೋವನ್ನು ಅವರು ಇಲ್ಲಿ ತೋಡ್ಕೊಂಡಿದ್ದಾರೆ. ಎರಡನೇದು, ಇವರು ಏನೋ ಡಿ ಕೆ ಶಿವಕುಮಾರ್ ಅವ್ರ ಜೊತೆ ಇವ್ರಿಗೆ ವ್ಯಾವಹಾರಿಕ ಸಂಬಂಧ ಇದೆ ಎನ್ನುವ ಒಂದು ಚರ್ಚೆ, ಏನೋ ಒಂದು ಗಾಸಿಪ್ನ ಹರಿಬಿಡಲಾಯಿತು. ಒಂದು ಪತ್ರಕರ್ತರು ಯಾರೋ ಇಂಟರ್ವ್ಯೂ ಮಾಡ್ತಾ ಇರ್ತಾರೆ. ಇಂಟರ್ವ್ಯೂ ಮಾಡೋ ಸಂದರ್ಭದಲ್ಲಿ ಏನೋ ನೀವು ಡಿ ಕೆ ಪರವಾಗಿ ಸಾಫ್ಟ್ ಇದ್ದೀರಿ ಅಂತೇನೋ ಪ್ರಶ್ನೆ ಕೇಳಿದಾಗ ಇವ್ರು ಹೇಳ್ತಾರೆ, ಸಾಫ್ಟ್ ಅಲ್ಲ, ಹಾಗಲ್ಲ ಅಂತ 2 ಸರಿ ಹೇಳಿ ನನಗೂ ಅವ್ರಿಗೂ ಏನೋ ಬಿಸ್ನೆಸ್ ಪಾರ್ಟ್ನರ್ ಅಂತ ವ್ಯಂಗ್ಯವಾಗಿ ಹೇಳ್ತಾರೆ. ಅದು ಒಂದೇ ಪದವನ್ನು ಕಟ್ ಮಾಡ್ಕೊಂಡು ಯಾವ ರೇಂಜಲ್ಲಿ ಅವ್ರನ್ನ ಟ್ರೋಲ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಇವರು ಡಿ ಕೆ ಶಿವಕುಮಾರ್ ಅವರ ಬಿಸ್ನೆಸ್ ಪಾರ್ಟ್ನರ್ ಅನ್ನೋ ಥರ ಬಿಂಬಿಸಿ ಹೈಕಮಾಂಡ್ಗೆ ಕೂಡ ದೂರು ಕೊಟ್ಬಿಟ್ಟಿದ್ದಾರೆ. ಬಹುಶಃ ಅದನ್ನು ಇವ್ರು ಕೇಳಿರ್ಬೋದು, ಹೈಕಮಾಂಡ್ ನಾಯಕರು ಇವ್ರು ಕೇಳಿರ್ಬೋದು. ಆ ನೋವನ್ನು ಪಾಪ ವಿಜೇಂದ್ರ ಅವರು ಅಲ್ಲಿ ಹೋಗಿ ಹೇಳ್ತಾ ಇದ್ದಾರೆ. ಎರಡನೇದು, ಧರ್ಮಸ್ಥಳದಲ್ಲಿ ಏನೋ CLP ಸಭೆ ಮಾಡೋಣ, ಅದನ್ನು ಅದರ ಆಗು ಹೋಗು ಹಿಂದೆ ಮುಂದೆ ಯೋಚನೆ ಮಾಡದೆ ಒಂದು ಮಾತು ಹೇಳಿದ್ದಾರೆ. ಅದನ್ನು ಎಲ್ಲರೂ ಅದನ್ನು ತಿದ್ದುವ ಭರದಲ್ಲಿ ಎಲ್ಲರೂ ಇವ್ರನ್ನ ಕಾರ್ನರ್ ಮಾಡಿ ಅಟ್ಯಾಕ್ ಮಾಡಿದ್ರು. ಈ ಎಲ್ಲ ನೋವಿನ ಹಿನ್ನೆಲೆ ಜೊತೆಗೆ ಮೊನ್ನೆ ಹೋಗಿದ್ರಲ್ಲ ಸರ್, ವರಿಷ್ಠ ಯಾರು ಭೇಟಿ ಆಗಲಿಲ್ಲ ಅನ್ನೋ ಸುದ್ದಿ ಬರ್ತಾ ಇದೆ ನನಗೆ ಫೋಟೋ ಅಂತೂ ನಾನಂತೂ ಗಮನಿಸಲಿಲ್ಲ. ವಿಜೇಂದ್ರ ಅವರು ಮತ್ತು ಅಶೋಕ್ ಅವರು ಹೋಗಿದ್ರಲ್ಲ, ನಿತಿನ್ ನಬೀರ್ನ ಭೇಟಿ ಮಾಡಿದ ಫೋಟೋ ಏನಾರು ಬಂತಾ? ನಾನು ಗಮನಿಸಲಿಲ್ಲ. ಐ ಮೇ ರಾಂಗ್. ಅಥವಾ ಅಮಿತ್ ಶಾ ಅವ್ರನ್ನ ಭೇಟಿ ಮಾಡಿದ್ರಾ? ಅದ್ರ ಫೋಟೋ ಬರಲಿಲ್ಲ. ಇವ್ರನ್ನ ಭೇಟಿನೇ ಮಾಡಿಲ್ಲ ಅನ್ನುವ ಕೂಡ ಒಂದು ಸುದ್ದಿ ಹರಿದಾಡ್ತಾ ಇದೆ. ಇದೆಲ್ಲದಕ್ಕೆ ಕಾರಣ ಏನು ಅಂದರೆ, ರಾಜ್ಯ BJPಯ ಜನ ಇವ್ರ ಮೇಲೆ ಮಾಡ್ತಾ ಇರೋ ಪಿತೂರಿ. ಆ ಪಿತೂರಿಗೆ ಉತ್ತರವನ್ನು ಧರ್ಮಸ್ಥಳಕ್ಕೆ ಹೋಗಿ ವಿಜೇಂದ್ರ ಅವರು ಇವ್ರು ಕೊಟ್ಟಿದ್ದಾರೆ. ಎಲ್ಲ ಇದರಲ್ಲಿ ಸುಮಾರು ಮೆಸೇಜ್ ಇದೆ ವಿಜೇಂದ್ರ ಅವ್ರಿಗೆ. ಹಾಗಾಗಿ ಸರ್ ಪಾಪ ವಿಜೇಂದ್ರ ಅವರು ಕಾರ್ನರ್ ಆಗಿದ್ದಾರೆ. ಅವರನ್ನು ಏನೋ ನವಂಬರ್ಗೇನೋ ಇಳಿಸ್ತಾರೆ ಅಂತಲೂ ಸುದ್ದಿ ಹರಿದಾಡ್ತಾ ಇದೆ. ಅವ್ರ ಜಾಗಕ್ಕೆ ಸೋಮಣ್ಣವ್ರನ್ನೇನೋ ತರಬೇಕು ಅಂತ ಚರ್ಚೆ ಆಗಿದೆಯಂತೆ. ಸೋಮಣ್ಣವರು ಇವತ್ತು ಅಶೋಕ್ ಅವ್ರನ್ನ ಭೇಟಿ ಮಾಡಿ ಕೂಡ ಚರ್ಚೆ ಮಾಡಿದ್ದಾರೆ. ಸೋಮಣ್ಣ ಅವರು ಎಲ್ಲ ಕಡೆಯಿಂದನೂ ಅಕ್ಸೆಪ್ಟೆಡ್ ಕ್ಯಾಂಡಿಡೇಟ್ ಅಂತ. ಜೋಶಿ ಅವ್ರಿಗೆ ಚೆನ್ನಾಗಿದ್ದಾರೆ, ಯತ್ನಾಳ್ ಅವ್ರಿಗೂ ಚೆನ್ನಾಗಿದ್ದಾರೆ. ಆಮೇಲೆ ಸೇಮ್ ಕಮ್ಯುನಿಟಿ, ಈಗ ಲಿಂಗಾಯತನ ತೆಗೆದ್ರು ಅನ್ನೋ ಭಾವನೆ ಕೂಡ ಹೋಗುತ್ತೆ. ಹಾಗಾಗಿ ಲಿಂಗಾಯತ ಸಮುದಾಯದ ಸೋಮಣ್ಣ ಅವ್ರನ್ನೇ BJP ರಾಜ್ಯಾಧ್ಯಕ್ಷರಾಗಿ ಅಕಾಮಿಡೇಟ್ ಮಾಡಬೇಕು ಅನ್ನೋ ಚರ್ಚೆ BJP ಪಾಳ್ಯದಲ್ಲಿ ಶುರುವಾಗಿದೆಯಂತೆ. ಇದೆಲ್ಲದರ ಹಿನ್ನೆಲೆಯಲ್ಲಿ ನೇರವಾಗಿ ದೆಹಲಿಯಿಂದ ಧರ್ಮಸ್ಥಳಕ್ಕೆ ಹೋಗಿ ಯಾರೋ ವಿಜೇಂದ್ರ ಅವರು ಇವತ್ತಿನ ಸ್ಟೇಟ್ಮೆಂಟ್ ಕೊಟ್ಟಿರ್ತಕ್ಕಂಥದ್ದು. ಇವತ್ತಿನ ವಿಜೇಂದ್ರ ಅವ್ರ ಸ್ಟೇಟ್ಮೆಂಟ್ ಇದೆಯಲ್ಲ ತುಂಬ ಇಂಪಾರ್ಟೆಂಟು. ಧರ್ಮಸ್ಥಳದಲ್ಲಿ ನಿಂತು ಮಾತಾಡ್ತಾ ಇರೋದು ಇದೆಯಲ್ಲ, ಇದು ಒಂದು ಬೇರೆದೇ ಸಂದೇಶ ಕೊಡೋಕೆ ಟ್ರೈ ಮಾಡಿದ್ದಾರೆ ಅಂತ ಅನಿಸ್ತಾ ಇದೆ.